ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ತಾಲಾಧ್ಯಕ್ಷ 2025ಕ್ಕೆ ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ. ಈಗ ಅದು ಅವರೆಲ್ಲರ ಅಭಿಲಾಷೆ ಇದೆ. ಈಗ ನೋಡಿ, ಕಳೆದ ಬಾರಿ ಏನಾಯಿತು, ಈಗ ಸನ್ಮಾನ್ಯ ಕುಮಾರಣ್ಣ ಅವರು 23ರಲ್ಲಿ ಚನ್ನಪಟ್ಟಣದಿಂದ ಆಯ್ಕೆ ಆಗಿದ್ದರು. ಅನಿರೀಕ್ಷಿತವಾದಂಥ ಕಾಲ್ಗಡ್ಡ ಒಂದು ಬೆಳವಣಿಗೆ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಮತ್ತಿನ್ಯಾರು ಅಭ್ಯರ್ಥಿಗಳು ಕುಮಾರಣ್ಣ ಅವ್ರು ಬಿಟ್ಟರೆ ಬೇರೆ ಇನ್ಯಾರೂ ನಾವು ಒಪ್ಪೋದಿಲ್ಲ ಅಂತ ಆದಾಗ ಜಿಲ್ಲೆಯ ನಾಯಕರು ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳು ಅಲ್ಲಿ ಅವತ್ತಿನ ದಿನ ಅವರು ತಲೆಬಾಗಿ ಹೋಗಬೇಕಾದಂಥ ಒಂದು ಸಂದಿಗ್ಧ ವಾತಾವರಣ ಸೃಷ್ಟಿಯಾಯಿತು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಕೂತು ಅನೇಕ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಇದ್ದಾರೆ, ಕಾರ್ಯಕರ್ತರು, ಇವ್ರ ಜೊತೆ ಎಲ್ಲ ಕೂತು ಚರ್ಚೆ ಮಾಡಿ ಅಂತಿಮವಾಗಿ ನೋಡಿ, ನೀವು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಕ್ಕಂಥದ್ದು ಒಂದಿನ ಆಗಲೇಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಮತ್ತೆ ನೀವು ಮರು ಆಯ್ಕೆ ಚನ್ನಪಟ್ಟಣ ತಾಲೂಕನ್ನ ನೀವೆಲ್ಲ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆಯನ್ನು ಈ ಭಾಗದ ಮುಖಂಡರುಗಳು ಇಟ್ಟಿರ್ತಕ್ಕಂಥದ್ದು ಸತ್ಯ. ಅದಕ್ಕೆ ನಾನು ಕೂಡ ಸಾಕ್ಷಿ ಇದ್ದೇನೆ. ಆದರೆ ಅದು ಮುಂದಿನ ದಿನಗಳಲ್ಲಿ ಕಾಲ ಎಲ್ಲದಕ್ಕೂ ನಿರ್ಣಯ ಮಾಡುತ್ತೆ, ಉತ್ತರ ಕೊಡುತ್ತೆ. ಓಕೆ, ಇಲ್ಲ ನಾನು ಹೇಳೋಕ್ಕಾಗಲ್ಲಣ್ಣ. ಎನ್ ಡಿ ಎಲ್ಲಿದ್ದೀವಿ ಇವಾಗ ನಾವು ಎನ್ ಡಿ ಎ ಮಿತ್ರಕೂಟದಲ್ಲಿದ್ದಾಗ JDS ಈಸ್ ಆಲ್ಸೋ ಏನಂದರೆ BJP JDS ಒಂದು ಸಮ್ಮಿಲನ ಇದೆ. ಹಾಗಿದ್ದಾಗ ಯಾವ್ಯಾವ ಕ್ಷೇತ್ರಗಳು JDSಗೆ ಬಿಟ್ಕೊಡ್ತಾರೆ ಮತ್ತು JDSನಿಂದ ಕಂಟೆಸ್ಟ್ ಯಾರ್ಯಾರು ಯಾವ್ಯಾವ ಕ್ಷೇತ್ರದಿಂದ ಆಗಬೇಕು ಅಂತಕ್ಕಂಥದ್ದು 2028ರ ಒಂದು ಗಡಿಯಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗ್ತದೆ.